ಓಂ ಕುಬೇರಾಯ ನಮಃ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಬೆಳಗಿನಿಂದಲೂ ಕಷ್ಟಪಡ್ತೀವಿ ಅಥವಾ ನಮ್ಮದೇ ಆದ ಒಂದು ಜೀವನ ರೂಪಿಸ್ಕೊಂಡಿರ್ತೀವಿ, ಏನೋ ಶ್ರಮ ಪಡ್ತಾ ಇರ್ತೀವಿ, ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತೀವಿ. ಆದರೆ ಇದೆಲ್ಲದಕ್ಕೂ ಜೊತೆಗೆ ಮನೆ ಸೇರಿದಾಗ, ನಮ್ಮದೇ ಆದ ಒಂದು ಗೂಡು ಸೇರಿದಾಗ, ಆ ಗೂಡಿನಲ್ಲಿ ಆ ಮನೆಯಲ್ಲಿ ನಾವು ಮಲಗ್ತಕ್ಕಂಥ ದಿಕ್ಕು ಬಹಳ ಪ್ರಾಶಸ್ತ್ಯವನ್ನು ಕೊಡುತ್ತೆ. ಮನೆಗೆ ಯಾವಾಗಲೂ ಗೊತ್ತು, ಪೂರ್ಣವಾಗಿ 4 ದಿಕ್ಕುಗಳಿರುತ್ತೆ, 4 ಉಪದಿಕ್ಕುಗಳಿರುತ್ತೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹಾಗೆ ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಅಂತ. ಇದರಲ್ಲಿ ಆ ಮನೆಯಲ್ಲಿ ನಾವು ಎಲ್ಲಿ ಮಲಗ್ತೀವಿ ಅಂತ ಹೇಳಿದಾಗ ನಾವು ಯಾವಾಗಲೂ ಹೇಳ್ತೀವಿ ದಕ್ಷಿಣ ಪಶ್ಚಿಮದ ಕಡೆ ಅಲ್ಲಿರ್ತಕ್ಕಂಥ ಆ ಸ್ಥಾನದಲ್ಲಿ, ಪಶ್ಚಿಮ ದಕ್ಷಿಣದ ಮಧ್ಯೆ ಆ ಜಾಗವನ್ನು ಯಾವಾಗಲೂ ಅಷ್ಟೇ ನಾವು ಆ ಒಂದು ನೈಋತ್ಯ ಮೂಲೆಯಲ್ಲಿ ನಾವು ಮನೆಯ ಯಜಮಾನ ಮಲಗ್ತಾನೆ. ಇನ್ನು ಮಕ್ಕಳೆಲ್ಲಿ ಮಲಗಬೇಕು, ಹಾಗೆಯೇ ಮನೆಯಲ್ಲಿ ಬರ್ತಕ್ಕಂಥ ಅತಿಥಿಗಳೆಲ್ಲಿ ಮಲಗಬೇಕು, ಅದಕ್ಕೆಲ್ಲದಕ್ಕೂ ಕೂಡ ವಾಸ್ತುಶಾಸ್ತ್ರದಲ್ಲಿ ತನ್ನದೇ ಆದ ವಿಶೇಷವಾದ ಒಂದು ಯೋಗಗಳು ಅಥವಾ ಅರ್ಥಗಳು, ಅದಕ್ಕೆ ವಿಶೇಷವಾದ ಆ ಒಂದು ಅರ್ಥವನ್ನು ಕೂಡ ಇಟ್ಟಿದ್ದಾರೆ. ಆದರೆ ಬಹುಮುಖ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ತಕ್ಷಣ ಎಲ್ರಿಗೂ ಹೇಳೋದೇನು, ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಒಂದು ದಿಕ್ಕಿಗೆ ಮಾತ್ರ ತಲೆ ಇಟ್ಟು ಮಲಗಬೇಡಿ. ಆ ಒಂದು ದಿಕ್ಕು ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಒಂದು ದಿಕ್ಕಿನ ಕಡೆ ಹೆಚ್ಚಿಗೆ ತಲೆ ಇಟ್ಟು ಮಲಗಬೇಡಿ ಅಂತ ನಮ್ಮ ಪೂರ್ವಿಕರು, ಇತಿಹಾಸಕಾರರು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾರೆ. ಆ ದಿಕ್ಕೇ ಉತ್ತರ ದಿಕ್ಕು. ಆದರೆ ಉತ್ತರ ಶುಭನ ಬಹಳ ಶುಭ. ಉತ್ತರ ಶುಭ ಯಾಕೆ? ಅದು ಕುಬೇರನ ದಿಕ್ಕು ಕೂಡ ಹೌದು. ಆದರೆ ತಲೆ ಯಾಕೆ ಇಡಬಾರ್ದು? ಉತ್ತರಕ್ಕೆ ತಲೆ ಇಟ್ಟಿದ್ದೆ ಆದರೆ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಸಂಕಲ್ಪ ಸಿದ್ಧಿಗಳಾಗ್ಬೋದು. ಆ ದೇಹದಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿ ಹೊರಟೋಗುತ್ತೆ. ಇದಕ್ಕೆ ಪೂರಕವಾಗಿಯೇ ನಾವು ಸಣ್ಣ ಕತೆ ಕೂಡ ಹೇಳ್ತಾ ಇರ್ತಾರೆ ಯಾವಾಗಲೂ. ಯಾವಾಗ ಗಣೇಶನ ತಲೆಯನ್ನು ಶಿವ ಕತ್ತರಿಸ್ಬಿಟ್ನೋ, ಅದು ಗೊತ್ತಿಲ್ಲದೆ ಯಾವಾಗ ಆ ತಾಯಿ ಸ್ನಾನಕ್ಕೆ ಹೋದಾಗ ಬಾಗಿಲಲ್ಲಿ ನಿಂತಿರ್ತಕ್ಕಂಥ ಆ ಮಗು ನಾನು ಬಿಡೋದೇ ಇಲ್ಲ ಅಂದಾಗ ಆ ತಲೆಯನ್ನು ಕಡ್ದಾಕಿದಾಗ ತಕ್ಷಣ ಆ ತಾಯಿ ಬಂದು ನನ್ನ ಮಗನನ್ನು ಕಡ್ದುಬಿಟ್ಟೆ, ನಿನ್ನ ಮಗ ಅದು ಅಂತ ಹೇಳಿದಾಗ ಆಗ ಆ ಉತ್ತರದ ದಿಕ್ಕಿನಲ್ಲಿ ಮಲಗಿರ್ತಕ್ಕಂಥ ಯಾವುದೇ ಪ್ರಾಣಿ ಇದ್ದರೂ ಏನೇ ಇದ್ದರೂ ತೊಗೊಂಬನ್ನಿ ಅಂತ ಹೇಳಿ ಕಳಿಸಿದಾಗ ಅದೇ ಸಮಯಕ್ಕೆ ಆನೆ ಅಲ್ಲಿ ಮಲಗಿತ್ತು. ಹಾಗಾಗಿ ಆನೆಯ ತಲೆಯನ್ನು ತಂದು ಈ ಒಂದು ದೇಹಕ್ಕೆ ಇಟ್ಟರು ಅಂತಕ್ಕಂಥ ಒಂದು ಪೂರಕವಾದ ಕತೆ ಕೂಡ ಇದೆ. ಅದರ ಜೊತೆಗೆ ಏನು ಅಂದರೆ, ನಾವು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದಾಗ ಮಾನವ ದೇಹ ತನ್ನದೇ ಆದ ಕಾಂತೀಯ ಗುಣಗಳನ್ನು ಹೊಂದಿದೆ. ಇದು ನಮಗೆ ಎದೆ ಭಾಗ ಆಗ್ಬೋದು. ಹಾಗೆ ನಮ್ಮ ದೇಹದಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರು ಕೂಡ ಇದೆ. ಇದು ಆದರೆ ಭೂಮಿಗೂ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ನಾವು ಯಾವಾಗಲೂ ಹೇಳ್ತೀವಿ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಟು ಈಚ್ ಅದರ್. ಆದರೆ ಅದೇ ಲೈಕ್ ಪೋಲ್ಸ್ ಆರ್ ರಿಪೆಲ್ ಟು ಈಚ್ ಅದರ್. ಆದರೆ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್, ಎರಡು ಅಟ್ರಾಕ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ, ಉತ್ತರದ ಕಡೆ ನಾವು ತಲೆ ಇಟ್ಟಾಗ ಅಲ್ಲೇನಾಗುತ್ತೆ, ಅನ್ಲೈಕ್ ಪೋಲ್ಸ್ ಲೈಕ್ ಪೋಲ್ಸ್ ಆಗುತ್ತೆ. ಆಗ ನಮ್ಮ ದೇಹಕ್ಕೆ, ಹೃದಯಕ್ಕೆ ಹೊಡೆತ ಬೀಳುತ್ತೆ. ಇದರಿಂದ ನಮ್ಮ ಮನಸ್ಸಿನ ವಿಚಲತೆ ಬರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಅದೇ ರೀತಿ ನಾವು ಶಾಸ್ತ್ರಗಳಲ್ಲೂ ಕೂಡ ನಾವು ಇಡ್ತಕ್ಕಂತಹ ಇದರಿಂದ ಮನಸ್ಸಿನಲ್ಲಿ ಆ ಕಾಂತೀಯ ಗುಣಗಳು ಮೈನಸ್ ಆಗುತ್ತೆ, ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಇದರಿಂದನೇ BP ಬರ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥದ್ದು, ಎಲ್ಲೋ ಉದ್ವೇಗ ಬರ್ತಕ್ಕಂಥದ್ದು, ಆವೇಶಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ಉತ್ತರಕ್ಕೆ ತಲೆ ಇಟ್ಟು ಮಲಗ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ ಅಂತ ಕೂಡ ನಾವು ಇದನ್ನು ಹಾಗೆಯೇ ಅದು ಅನುಭವಪೂರ್ವಕವಾಗಿ ಹೇಳ್ಕೊಂಡು ಬರ್ತಾ ಇರ್ತೀವಿ. ದೇಹದ ಜೊತೆಗೆ ರಕ್ತ ಚಲನೆ ಕಡಿಮೆ ಆಗಿಬಿಡುತ್ತೆ, ರಕ್ತ ಸಂಚಾರ ಕಡಿಮೆ ಆಗಿಬಿಡುತ್ತೆ. ಇದರಿಂದ ಏನಾಗುತ್ತೆ, ಮೈಗ್ರೇನ್ ಬರುತ್ತೆ. ನಾವು ಏನೇನೋ ಆಟ ಇದು ಮಾಡೋಕ್ಕೆ ಹೋಗ್ತೀವಿ, ಹೇಳಿದ ಮಾತು ನಡ್ಕೊಳಕ್ಕಾಗಲ್ಲ. ಸಮಾಜದ ಸ್ವಾಸ್ಥ್ಯನ ಕೆಡಿಸೋಕ್ಕೂ ಕೂಡ ನಾವು ಕೂಡ ಕಾರಣೀಭೂತರಾಗೋದ್ರಿಂದ ಉತ್ತರಕ್ಕೆ ತಲೆ ಇಟ್ಟು ಮಲಗಬಾರ್ದು. ದಕ್ಷಿಣಕ್ಕೆ ಮನೆಯ ಯಜಮಾನ ತಲೆ ಇಟ್ಟು ಮಲಗ್ಬೋದು. ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಈ ವಿವಾಹ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು, ಹೈಯರ್ ಸ್ಟಡಿ ಮಾಡೋರು ಪೂರ್ವಕ್ಕೆ ತಲೆ ಇಟ್ಟು ಮಲಗಿದಾಗ ಸಾಕಷ್ಟು ಶುಭ ಕೊಡುತ್ತೆ. ಇದು ಕೂಡ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇರೋದ್ರಿಂದ ಉತ್ತರಕ್ಕೆ ತಲೆ ಇಟ್ಟು ಮಲಗೋದ್ರಿಂದ ಸಾಕಷ್ಟು ಅನಾಹುತಗಳು, ಏಕಲು ವಿಕಾರತೆಗಳು ಕೂಡ, ವಿಘ್ನಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಉತ್ತರಕ್ಕೆ ತಲೆ ಇಟ್ಟು ಮಲಗುವುದು ಶುಭ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು.